ಮಲೆನಾಡು ಕ್ಷೇತ್ರದಲ್ಲೇ ಅನ್ನಭಾಗ್ಯಕ್ಕೆ ಕನ್ನ. ನ್ಯಾಯಬೆಲೆ ಅಂಗಡಿ ಮಾಲೀಕನ ಕಳ್ಳಾಟಕ್ಕೆ ಬೇಸತ್ತ ಜನ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರದಲ್ಲೇ ಅನ್ನಭಾಗ್ಯ ಅಕ್ಕಿ ಕೊಡುವ ಮಾಲೀಕ ಕಳ್ಳಾಟ ಆಡಿ ಜನರಿಗೆ ಮೋಸ ಮಾಡ್ತಾ ಇದ್ದ. ಅಲ್ಲದೆ ಕಾರ್ಡ್ದಾರರಿಗೆ ಸರಿಯಾಗಿ ಅಕ್ಕಿ ಕೊಡದೆ ದಬ್ಬಾಳಿಕೆ ಮಾಡ್ತಾ ಇದ್ದು. ಈ ಬಗ್ಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ದೂರು ನೀಡಿದ ಬಳಿಕ ಆತನ ಸಸ್ಪೆಂಡ್ ಮಾಡಿ ಬೇರೆಯವರಿಗೆ ಸೊಸೈಟಿ ನಡೆಸಲು ನಿಯೋಜನೆ ಮಾಡಲಾಗಿತ್ತು. ಆದ್ರೀಗ ಮತ್ತೆ ಹಳೆಯ ಡಿಪೋ ಮಾಲೀಕನನ್ನೇ ನೇಮಕ ಮಾಡುವ ಕೆಲಸ ಆಗ್ತಾ ಇದ್ದು ಡಿಸಿ ಕಚೇರಿ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ರು. ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗ ಹೋಬಳಿಯ ದಾಸಲಕುಂಟೆ ಗ್ರಾಮದ ನ್ಯಾಯಬೆಲೆ ಅಂಗಡಿಯನ್ನು ಸುಮಾರು ವರ್ಷಗಳ ಕಾಲ ಮುನಿಕುಮಾರಯ್ಯ ಎಂಬುವರು ನಡೆಸಿಕೊಳ್ತಿದ್ದು ಅನ್ನಭಾಗ್ಯ ಕಾರ್ಡ್ದಾರರಿಗೆ ಅನ್ಯಾಯ ಮಾಡ್ತಾ ಇದ್ರು. ಅಲ್ಲದೆ ತಾನು ದಲಿತ ಎಂಬ ಕಾರಣಕ್ಕೆ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ರೆ ಗ್ರಾಹಕರ ಮೇಲೆಯೇ ಅಟ್ರಾಸಿಟಿ ಕೇಸ್ ದಾಖಲಿಸ್ತಾ ಇದ್ದಂತೆ. ದಾಸಲಕುಂಟೆ ಗ್ರಾಮದಲ್ಲಿ ಸುಮಾರು 38 ಅಂತ್ಯೋದಯ ಕಾರ್ಡ್ ಇದ್ದು ಎಲ್ಲ ಕಾರ್ಡ್ದಾರರಿಗೂ ಅಕ್ಕಿಯನ್ನ ಕೊಡ್ತಾ ಇರ್ಲಿಲ್ವಂತೆ. ಸಾಲದಕ್ಕೆ ತಿಂಗಳಿಗೆ 3 ದಿನ ಮಾತ್ರ ಅಕ್ಕಿಯನ್ನ ಕೊಡ್ತಾ ಇದ್ದು ಕೇಳಲು ಹೋದ್ರೆ ಅಕ್ಕಿ ಇಲ್ಲ, ಖಾಲಿಯಾಗಿದೆ ಎಂದು ಗ್ರಾಹಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದ. ಸದ್ಯ ಈತನನ್ನ ಸಸ್ಪೆಂಡ್ ಮಾಡಿದ್ದಲ್ಲದೆ ಈತನ ಲೈಸೆನ್ಸ್ ನನ್ನ ಕ್ಯಾನ್ಸಲ್ ಮಾಡಿ ಅವರ ಜಾಗಕ್ಕೆ ಮತ್ತೊಬ್ಬರನ್ನ ನೇಮಕ ಮಾಡಿದ್ದಾರೆ. ಈಗ ಡಿಪೋ ನಡೆಸುತ್ತಿರುವವರು ಸರಿಯಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. ಈ ನಡುವೆ ರದ್ದಾಗಿರೋ ಸೊಸೈಟಿ ಮಾಲೀಕ ಮುನಿಕುಮಾರಯ್ಯರನ್ನ ಮತ್ತೆ ನೇಮಕಕ್ಕೆ ಡಿಸಿಗೆ ಅರ್ಜಿ ಹೋಗಿದ್ದು ಆ ಅರ್ಜಿಯನ್ನ ಕ್ಯಾನ್ಸಲ್ ಮಾಡಬೇಕು. ಈಗ ಸೊಸೈಟಿ ನಡೆಸುತ್ತಿರುವವರನ್ನೇ ಮುಂದುವರಿಸಬೇಕೆಂದು ಆಗ್ರಹಿಸಿ ದಾಸಲಕುಂಟೆ ಗ್ರಾಮಸ್ಥರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ನಾವಿಲ್ಲಿ ದಾಸಲಕುಂಟೆ ನ್ಯಾಯಬೆಲೆ ಅಂಗಡಿ ವಿಚಾರವಾಗಿ ನಾವು ಮನವಿ ಸಲ್ಲಿಸೋದಕ್ಕೆ ಡಿಸಿ ಅವರಿಗೆ ಬಂದಿದ್ದೀವಿ. ಯಾಕೆ ಅಂತಂದರೆ ಸುಮಾರು ಇದ್ರ ಮೇಲೆ 4 ರಿಂದ 5 ಸತಿ ಅಮಾನತ್ತಾಗಿತ್ತು. ನಮ್ಮ ಮುನಿಕುಮಾರಯ್ಯ ಅವರು FT ಇದ್ರ ಮೇಲೆ ಅವ್ಯವಹಾರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಮೊನ್ನೆ 2025ರಲ್ಲಿ ಸುಮಾರು 10 ಕ್ವಿಂಟಲ್ ರೇಷನ್ ಅಂತ ತಹಸೀಲ್ದಾರ್ ತಳಸ್ತನಿಕೆ ಮಾಡಿ ಅದನ್ನು ವರದಿನ JD ಅವರಿಗೆ ಜಂಟಿ ನಿರ್ದೇಶಕರಿಗೆ ಜಂಟಿ ನಿರ್ದೇಶಕರಿಗೆ ವರದಿ ಹಾಕಿದ್ರು. ಆ ವರದಿ ಪ್ರಕಾರ ಅವ್ರದ್ದು ಪ್ರಾಧಿಕಾರನ ವಜಾ ಮಾಡಿದ್ದಾರೆ, ಅಂದರೆ ರದ್ದು ಮಾಡಿದ್ದಾರೆ. ಆ ರದ್ದಾಗಿರೋದನ್ನ ಈಗ DC ಅವರಿಗೆ ಅಪೀಲ್ ಬಂದಿದ್ದಾರೆ ಅವರು. ನಾವು ಅದಕ್ಕೆ DC ಅವರಿಗೆ ಒಂದು ಮನವಿ ಕೊಟ್ಟು ದಯಮಾಡಿ ನಾವೀಗ ನಮ್ಗೆ ಅನ್ನಭಾಗ್ಯ ಅಂತ ಸಿಕ್ಕಿರೋದು 8 ತಿಂಗಳಿಂದ. ಈ 8 ತಿಂಗಳಿಂದ ಇಂಚೆ ಯಾರೇ ಹೆಬ್ಬೆಟ್ಟಿ ಕಿಸ್ಕೊಳ್ಳೋದು 1 ದಿನ ರೇಷನ್ ಕೊಡೋದು 1 ಸತಿ, ಆಮೇಲೆ 3 ದಿನ, ಆಮೇಲೆ ಖಾಲಿ ಆಯ್ತು ಅಂತ ಹೇಳೋರು. ನಾವು ಬೇಸತ್ತು ಸಾಕಾಯಿತು. ಯಾರಾದರೂ ಕೇಳೋಕೆ ಹೋದ್ರ ಮೇಲೆ ಸುಮಾರು ಒಂದು 20-25 ದಿನ ಮೇಲೆ ಹೋಗೋದು ಕಮ್ಮಿ ಕೊಡೋದು. ನಾವು ದಲಿತರು ನಮ್ಮ ಇದು ಮಾಡ್ತಾ ಇರುತ್ತೆ ಬಿಟ್ಟು ಕಮ್ಮಿ ಕೊಟ್ಟು ನಾವು ಹೋಗಲ್ಲಿ ಕೈ ಹಿಡ್ಕೊಂಡು ಇಲ್ಲ ಸ್ವಾಮಿ, ನಾವು ಅವ್ರನ್ನ ಮಾತಾಡ್ಸೋದೇ ಇಲ್ಲ, ಅವ್ರನ್ನ ಕೇಳೋಕ್ಕೆ ಹೋಗಲ್ಲ. ನ್ಯಾಯಯುತವಾಗಿ ಏನು ಅನ್ನ ಬಗ್ಗೆ ಕೊಡೋದು ಕರೆಕ್ಟಾಗಿ ಕೊಡೋದು ಯಾರನ್ನೂ ಪ್ರಶ್ನೆ ಮಾಡ್ತಿರಲಿಲ್ಲ. ಜನಪ್ರತಿಗಳನ್ನೂ ಕೇಳಂಗಿಲ್ಲ, ಹೋಗೋವ್ರನ್ನ ಜನಪ್ರತಿ ಸಮೇತವಾಗಿ ಕೇಳಂಗಿಲ್ಲ. ಅಲ್ಲಿ ಗೆದ್ದರೆ ಗ್ರಾಮ ಪಂಚಾಯತಿ ಸದಸ್ಯರು ಯಾರೂ ಕೇಳಂಗಿಲ್ಲ. ಅವ್ರ ಮೇಲೆ ಸಮೇತ ಜಾತಿ ನಿಂದ ಅಂತ ಹೇಳ್ಬಿಟ್ಟು ಕೇಸ್ ಹಾಕೋದು, ಕಮ್ಮಿ ಕೊಡೋದು. ಸುಮಾರು SP DYSP ಇಲ್ಲಿ ಮೊನ್ನೆ ಸಿರಿಯಾಗಿರೋ 15 ದಿವಸ ಆಗಿದೆ. SITCಲ್ಲಿ ಕೊಟ್ಟಿದ್ದಾರೆ 5 ಜನ ಮೇಲೆ. ಯಾಕೆಂದರೆ ಅವರು ಕೊಡ್ತಿದ್ದ ಅವ್ಯವಹಾರ ನಾವು ಕನ್ಸಂಗಿಲ್ಲ. ಅವ್ರನ್ನ ಒಟ್ಟು ಅವ್ರು ಏನು ಕೊಡ್ತಾರೆ ತಗೊಂಡು ನಾವು ಬರಬೇಕು. ಮುನಿಕುಮಾರು ಈ ಸೊಸೈಟಿ ನಡೆಸ್ತಿದ್ದು ಸುಮಾರು 1 ವರ್ಷದಾಗೆ ಒಂದು 40-50 ಜನ ರೇಷನ್ ಕಾರ್ಡ್ನವ್ರಿಗೆ ಒಂದು ಕೋಟ ಕೊಡ್ಬೇಕಾದ್ರೆ ಅನ್ಯಾಯ ಆಗೋದು, ಹೆಬ್ಬೆಟ್ಟು ಇಸ್ಕೊಳೋದು, ದೊಂಬಿ ಮಾಡೋದು, ಆಚೆ ತಳ್ಳೋದು, ಏನಾರ ಗಂಡಸ್ರು ಹೋಗಿ ಕೇಳಿರೆ ಕಂಪ್ಲೇಂಟ್ ಕೊಡೋದು, ಅಟ್ರಾಸಿಟಿ ಕೊಡೋದು, ಭಾರಿ ರೋಸ್ ಹತ್ತೋಗ್ಬಿಟ್ಟಿದೆ. ಅದಕ್ಕೆ ಇವೆಲ್ಲ ಬೇಡ ಅಂತೇಳಿ ಈಗಾಗಲೇ 6 ತಿಂಗಳು ಬೇರೆಯವ್ರ ಕೈಲೇ ಕೊಡಿಸ್ತಾವ್ರೆ. ನಮ್ಮ ಕೊರಟಗೆರೆ ತಾಲೂಕು ತಹಸೀಲ್ದಾರು ಬೇರೆಯವ್ರನ್ನ ನೇಮಿಸಿವ್ರೆ, FD ಅವರು. ಅವರು ಬಂದು ರಾತ್ರಿ 9 ಗಂಟೆ ಆಗಲಿ ಎಲ್ಲರನ್ನೂ ಕರೆದು ಒಂದು ಕಾರ್ಡಿಗೂ ಅಕ್ಕಿ ಕೊಟ್ಟಿಲ್ಲ, ಯಾರ್ದು ಕಂಪ್ಲೇಂಟ್ ಇಲ್ಲ 6 ತಿಂಗಳಿಗಂಟ ಇಲ್ಲ, ಏನೂ ತೊಂದರೆ ಇಲ್ದಂಗೆ ಕೊಡ್ತಾವ್ರೆ ಅವರು. ಈಗ ಈ ಮುನಿಕುಮಾರ್ ಎಂಬ ಇದೇನು ಲೈಸೆನ್ಸ್ ರದ್ದು ಮಾಡ್ತಾರೋ ಇಲ್ಲ ಅವ್ರ ಕೈಲೇ ಕೊಡಿಸೋಲ್ಲ, ಬೇರೆಯವ್ರ ಕೈಲಿ ಕೊಡ್ತಾರೋ ಅವ್ರ ಹತ್ರ ಅಂತೂ ಬೇಡ. ಅವ್ರು 1 ಕೋಟ ಅಕ್ಕಿ ಕೊಟ್ಟರೆ ಸುಮಾರು ಅಂತಂದರೆ 30-40 ಜನಕ್ಕೆ ಅಕ್ಕಿ ಸಿಗೋಲ್ಲ. ಅಮಾಯಕರು, ವಯಸ್ಸಾದವರು ಯಾರು ಅವ್ರ ತಾವು ಮಾತಾಡೋಂಗಿಲ್ಲ, ಹಿಡ್ದು ಆಚೆ ತಳ್ತಾರೆ. ಏನಾನ ಹೆಚ್ಚಿಗೆ ಮಾತಾಡಿದರೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಈ ರೋಸು ಸರ್ಕಾರ ಕೊಡೋದು ಈ ಆಹಾರನ ಅದು ನಿಮ್ಮದೇ ತಾಂಡು ತಿನ್ನೋಕ್ಕೂ ನಮಗೆ ಯೋಗ್ಯತೆ ಇಲ್ದಂಗೆ ಆಯ್ತು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಇದನ್ನು ಗಮನದಲ್ಲಿಟ್ಕೊಂಡು ದಾಸಲಕುಂಟೆ ಮುನಿಕುಮಾರ್ FD ಇದನ್ನು ಲೈಸೆನ್ಸ್ ರದ್ದು ಮಾಡಿಬಿಟ್ಟು ನಮ್ಗೆ ಯಾರ ಕೈಲಾನ ಕೊಡಿಸ್ಲಿ. ಇಲ್ಲ ಅಂತಂದರೆ ಅವನೇ ಕೊಡಬೇಕು, ಆತನೇ ಕೊಡಬೇಕು ಅಂತ ಇವ್ರು ಯಾರಾದರೂ ರೆಕಮೆಂಡ್ ಮಾಡಿರೋ ಅಧಿಕಾರಿಗಳು JD ಅವರಾಗಲಿ ನಮಗೆ ಬೇರೆ ಪಕ್ಕ ESS
ನಮ್ಮ ಊರಿನವ ರೇಷನ್ ಕಾರ್ಡ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ಲಿ, ನಾವು ಅಲ್ಲಿ ಅಕ್ಕಿ ತಗೊಂತೀವಿ, ನಮಗೇನು ತೊಂದರೆ ಇಲ್ಲ. ಅರ್ಧ ಕಿಲೋಮೀಟ್ರ್ ಜಾಸ್ತಿ ಆಗ್ತೈತೆ. ನಮ್ಮ ಅನ್ನ ನಾವು ತಗೊಂಡು ತಿನ್ನೋಕ್ಕೆ ಇವ್ರ ಹತ್ರ ಬೇಡಿ ಕಾಡಿ ಹೆದರ್ಕೊಂಡು ಇವ್ರ ಹತ್ರ ಹೊಡಿಸ್ಕೊಂಡು ಗಲಾಟೆ ಮಾಡ್ಕೊಂಡು ಎಲ್ಲ ರೋಡಿಸಮ್ ಮಾಡ್ಕೊಂಡು ಬಟ್ಟೆ ಬಿಚ್ಕೊಂಡು ಬರ್ತಾರೆ. ಬೆಳಗ್ಗೆ ಹೋಗಿ ಕ್ಯೂ ನಿಂತಾಗ ಬದಲಾವಣೆ ಆಗಬೇಕು, ಖಂಡಿತ ಬದಲಾವಣೆ ಆಗಬೇಕು. ನನ್ನ ಹೆಸರು ರಮೇಶ ಅಂತ, ನಮ್ಮದು ಕುರೇಳಿ ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಸದಸ್ಯರು, ನಮ್ಮ ಮನೆಯವರು ಈ ಸದಸ್ಯರು. ನಾವು 5 ಜನ ಮೆಂಬರ್ ಇದ್ದೀವಿ. 2 4 ಜನ. ಇನ್ನು ಡಿಪೋ ಮಾಲೀಕ ಮುನಿಕುಮಾರಯ್ಯ 2014ರಿಂದಲೂ ಸಾಕಷ್ಟು ಅನ್ಯಾಯ ಮಾಡಿ ಸುಮಾರು 4 ಬಾರಿ ಸಸ್ಪೆಂಡ್ ಆಗಿದ್ದಾರೆ. ಆತ ಒಬ್ಬ ದಲಿತ ಅನ್ನೋ ಕಾರಣಕ್ಕೆ ಗ್ರಾಹಕರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲು ಮಾಡ್ತಾ ಇದ್ದ. ಇದರಿಂದ ದಾಸಲಕುಂಟೆ ಗ್ರಾಮಸ್ಥರು ರೋಸಿ ಹೋಗಿದ್ದು ಅವರನ್ನ ಮತ್ತೆ ಯಾವುದೇ ಕಾರಣಕ್ಕೂ ಮರು ನೇಮಕ ಮಾಡಿಕೊಳ್ಬಾರ್ದೆಂದು ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ರು. ಅಲ್ಲದೆ ಅಕ್ಕಿ ಪಡೆಯಲು ಹೋದ್ರೆ ಯಾವಾಗಲೂ ಸರ್ವರ್ ಸಮಸ್ಯೆ ಅಂತ ವಾಪಸ್ ಕಳಿಸ್ತಾರೆ. ಆದ್ರೆ ಈಗ ಡಿಪೋ ನಡೆಸುತ್ತಿರುವವರು ಯಾವಾಗ ಹೋದ್ರು ಸರ್ವರ್ ಸಮಸ್ಯೆ ಹೇಳದೆ ಅಕ್ಕಿ ಕೊಡ್ತಾ ಇದ್ದಾರೆ. ಈಗ ಇರುವವರೇ ಮುಂದುವರಿಸಬೇಕು, ಇಲ್ಲವಾದ್ರೆ ಮತ್ತೆ ಅವರೇ ಸೊಸೈಟಿ ನಡೆಸ್ಕೊಂಡು ಬಂದ್ರೆ ನಮಗೆ ಅನ್ಯಾಯ ಆಗುತ್ತೆ ಎಂದು ಮಹಿಳೆಯರು ಅಳಲು ತೊಡ್ಕೊಂಡ್ರು. ನಾವು ಹಿಂದೆ ಮುನಿಕುಮಾರಯ್ಯ ಅನ್ನೋರು ದಾಸಲಕುಂಟೆ ಡಿಪೋವನ್ನು ನಡೆಸ್ತಾ ಇದ್ರು. ಹಿಂದೆ ಸುಮಾರು 2014ರಿಂದ ಇಲ್ಲಿವರೆಗೂ ಒಂದು 4 ಸರಿ ಸಸ್ಪೆಂಡ್ ಆಗಿದ್ರು. 4 ಸರಿ ಸಸ್ಪೆಂಡ್ ಆದರೂ ಸಹ ಅವ್ರಿಗೆ ಇನ್ನು ಡಿಪೋವನ್ನು ಒಂದು ಮಾನವೀಯತೆ ದೃಷ್ಟಿಯಿಂದ ಕೊಟ್ಕೊಂಡ್ಬಂದಿದ್ರು. ಈಗಲೂ ಮೊನ್ನೆ ತಿರ್ಗಾ ಆಹಾರ ಪದಾರ್ಥವನ್ನು 38 ಅಂತ್ಯೋದಯ ಕಾರ್ಡ್ ಇದ್ವು. ಅಂತ್ಯೋದಯ ಕಾರ್ಡ್ 38ರಲ್ಲಿ ಅಂತ್ಯೋದಯ ಕಾರ್ಡ್ ಕೊಡಬೇಕಾದಂಥ 35 kg ಅಕ್ಕಿನ ಕೊಟ್ಟಿರಲಿಲ್ಲ. ಯಾಕೆ ಕೊಟ್ಟಿಲ್ಲ ಅನ್ನೋ ನಮಗೂ ಗೊತ್ತಿರಲಿಲ್ಲ. ಅಂತ್ಯೋದಯ 35 ಕಾರ್ಡ್ ಅವೆ ಅಂತ ನಮಗೂ ಗೊತ್ತಿರಲಿಲ್ಲ ಫಲಾನುಭವಿಗಳಿಗೆ. ನಮಗೆ ಗೃಹಲಕ್ಷ್ಮಿ ಅಂತ ಒಂದು ಏನು ಮಾಡ್ತು, ಆವತ್ತಿನ ದಿನದಲ್ಲಿ ಗೃಹಲಕ್ಷ್ಮಿ ಹಣ ಅಂತ್ಯೋದಯ ಕಾರ್ಡ್ ಅವ್ರಿಗೆ ಹಣ ಬರ್ದಿಲ್ದಾಗ ಯಾಕೆ ಬರಲಿಲ್ಲ ಅಂತ ನಾವು ಕೇಳ್ಕೊಂಡು ಹೋದಾಗ, ಇದು ನಿಮ್ಮದು ಅಂತ್ಯೋದಯ ಕಾರ್ಡು, ನಿಮಗೆ BPL ಅವ್ರಿಗೆ ಮಾತ್ರ ದುಡ್ಡು ಬರ್ತಾಯಿದೆ, ನಿಮಗೆ 35 kg ಅಕ್ಕಿ ಕೊಡೋದೇಸಿಂದ ನಿಮಗೆ ದುಡ್ಡು ಬರಲ್ಲ ಅಂದ್ಬಿಟ್ಟು ಅಕ್ಕಿ ಬದಲು ಹಣ ಕೊಟ್ರಲ್ಲ. ಆವಾಗ ನಮಗೆ ಗೊತ್ತಾಯಿತು. ಅವಾಗ ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಕೇಳಿದಾಗ, ನನ್ನ ಇಷ್ಟ ಅದು ಇದು ಅಂತೇಳಿ ಅವರು ದೌರ್ಜನ್ಯವಾಗಿ ವರ್ತಿಸಿ ಎಲ್ಲರ ಮೇಲೂ ಜಾತಿ ನಿಂದನೆ ಕೇಸ್ಗಳನ್ನು ಕೊಟ್ಟು ಎಲ್ಲ ಕೇಸ್ಗಳು ಹಾಕಿ ಫೋರ್ಜರಿ ತಿರ್ಗಿ ಅದಲ್ದಲೇ ಸುಮಾರು ಒಂದು 100ರಿಂದ 170 ಜನದ ಆತನೇ ನಾನು ಕ್ಲೀನಾಗಿ ಕೊಡ್ತಾಯಿದ್ದೀನಿ ಅಂದ್ಬಿಟ್ಟು ಅವನೇ ಫೋರ್ಜರಿ ಸೈನ್ಗಳು ಹಾಕ್ಕೊಂಡು ತಗೊಂಡು ಆಹಾರ DC ಅವ್ರಿಗೆ ಒಂದು ಮೆಮೊರಮ್ಮು ಸಹ ಕೊಟ್ಟಿದ್ದಾನೆ. ಇದೆಲ್ಲ ಒಂದೇ ಥರ ಸೈನ್ಗಳು ಒಂದೇ ಥರ ಇದೆ. ಯಾರು ಫಲಾನುಭವಿಗಳು ಯಾರು ಸೈನ್ಗಳು ಹಾಕ್ಕೊಂಡಿಲ್ಲ. ಆ ದೃಷ್ಟಿಯಿಂದ ಇವತ್ತು ನಾವು ಒಂದೇ ಜಾತಿಯರಾಗಲಿ ಅಥವಾ 2 ಜಾತಿಯರಾಗಲಿ ಬಂದಿಲ್ಲ. ಎಲ್ಲ ಜನಾಂಗದವರು ಏನು 478 ಕಾರ್ಡ್ ಏನಿದ್ದೀವಿ, 470 ಕಾರ್ಡ್ 8 ಜನದಲ್ಲಿ ಸುಮಾರು ಒಂದು 300 ಜನ ಇವತ್ತು ನಾವು DC ಆಫೀಸ್ಗೆ ಬಂದಿದ್ದೀವಿ. DC ಅವರು ಮನವಿ ಕೊಟ್ಟು ನಮಗೆ ಈ ನ್ಯಾಯ ಸರಿಪಡಿಸ್ಕೊಡ್ಬೇಕೆಂದು ನಾನು ಈ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಬದಲಾವಣೆ ಆಗೋದು ತುಂಬ ನಮಗೆ ಒಳ್ಳೆಯದು ಅಂತ ನಾವು ಭಾವಿಸ್ತೀವಿ. ನಾವು ದಾಸಲಕುಂಟೆ ನ್ಯಾಯಬೆಲೆ ಅಂಗಡಿ ಇದು ವಿಚಾರಣೆ ಮಾಡೋಕ್ಕೆ ಬಂದಿದ್ದೀವಿ. ನಮ್ಗೆ ಅನ್ಯಾಯ ಆಗಿದೆ. ದಲಿತರು ನಾವು ದಲಿತರು ಸಂಘ ದಲಿತರೇ ಸೇರ್ಕೊಂಡು ಹಿಂಗೆ ಅನ್ಯಾಯ ಮಾಡಿದರೆ ಸಹ ನಾವು ಎಲ್ಲೋ ಕೇಳೋಣ. ಯಾವಾಗ ರೇಷನ್ ತಗೊಳಕ್ಕೆ ಹೋದ್ರು ಎಬ್ಬೆಟ್ಟು ಬರಲ್ಲ ಅಂತ ಹೇಳೋರು. ರೇಷನ್ ಸರಿಯಾಗಿ ಕೊಡ್ತಿರ್ಲಿಲ್ಲ. ವಾರ ಅನ್ಗಟ್ಲೆ 15 ದಿನಗಟ್ಲೆ ಎಣಗಿದ್ರು ರೇಷನ್ಗಳು ಯಾರಿಗೂ ಕೊಡ್ತಾ ಇರಲಿಲ್ಲ ಸರಿಯಾಗಿ. ಭಾಳ ನೊಂದು ಬೆಂದವ್ರೆ. ಈಗ 7-8 ತಿಂಗಳಿಗೆ ಕೊಡ್ತಾ ಇರೋರು ಚೆನ್ನಾಗಿ ಕೊಡ್ತಾವ್ರೆ. ಅವ್ರಿಗೆ ಬರೋ ಟವರು ಇವ್ರಿಗೆ ಹೆಂಗೆ ಬರೋದು ಸ್ವಾಮಿ ಟವರು? ನಮಗೆ ಟವರ್ ಇಲ್ಲ ಅಂತ ಹೇಳೋರು ಯಾವಾಗೋದ್ರೂ. ಸರ್ವರ್ ಇಲ್ಲ ಅಂತಾನೆ. ಈಗ ಇವ್ರಿಗೆ ಹೆಂಗೆ ಸರ್ವರ್ ಬರ್ತೈತೆ? ಒಂದಿನ ಮಧ್ಯಾಹ್ನಕ್ಕೆ ಇವ್ರು ಕೊಡ್ತಾರೆ, ಮುಗಿಸೋಗ್ತಾರೆ. ಈಗ ಕರೆಕ್ಟಾಗಿ ಅಕ್ಕಿ ಕೊಡ್ತಾರೆ. ಒಬ್ರಿಗೆ ಅನ್ಯಾಯ ಆಗ್ತಾಯಿಲ್ಲ. ಸತ್ತಿರೋವು ಕೆಟ್ಟಿರೋವು 20 ವರ್ಷ 15 ವರ್ಷಕ್ಕಿಂತ ಸತ್ತು ಕೆಟ್ಟಿರೋ ರೇಷನ್ನೆಲ್ಲ ಇನ್ನೂ ಬತ್ತಲೇವೆ ಸ್ವಾಮಿ. ಅವಕ್ಕಿ ಯಾರಿಗೂ ಕೊಡ್ತಿರ್ಲಿಲ್ಲ. ಎಲ್ಲ ನಿಮ್ಮವೆಲ್ಲ ಲ್ಯಾಪ್ಸ್ ಆಗ್ಯಾವೆ ಅಂತ ಹೇಳೋರು. ಈಗ ಇನ್ನೂ ರೇಷನ್ ನಾವು ಬತ್ತಲೇವೆ. 15-20 ವರ್ಷಕ್ಕಿನ್ನ ಕೊಡ್ತಾವ್ರೆ. ಸತ್ತಿರೋ ಅಕ್ಕಿ ಅವೆಲ್ಲ ಯಾರು ತಿಂತಿದ್ರು? ದಲಿತರಿಗೆ ಕೊಡ್ತಿದ್ರಾ? ಇಲ್ಲ. ನೀನು ದಲಿತಾಗಿ ಇಂಥದ್ದು ಕೆಲಸ ಮಾಡ್ತಾರಲ್ಲ. ಮಾಡೈತೆ ಸ್ವಾಮಿ, ಎಲ್ಲ ಮಾಡಿ ಲಾಸ್ಟ್ ಎಲ್ಲ ಆಗೋಗ್ಬಿಟ್ಟೈತೆ. ಯಾರೋ ಒಳ್ಳೆಯವ್ರಿಗೆ ಇವರು ಬದಲಾವಣೆ ಮುನಿಕುಮಾರಯ್ಯ ಅವರನ್ನ ಮತ್ತೆ ದಾಸಲಕುಂಟೆ ಸೊಸೈಟಿ ಉಸ್ತುವಾರಿಯಾಗಿ ನೋಡಿಕೊಳ್ಳಲು ಅರ್ಜಿ ಹೋಗಿದ್ದು
ಯಾವುದೇ ಕಾರಣಕ್ಕೂ ಅವರನ್ನು ಮತ್ತೆ ನೇಮಕ ಮಾಡಬಾರದು. ಅಲ್ಲದೆ ರದ್ದಾಗಿರುವ ಅವರ ಲೈಸೆನ್ಸ್ ಅನ್ನ ಮತ್ತೆ ಕೊಡಬಾರದೆಂದು ಪ್ರತಿಭಟನೆ ನಡೆಸಿ ಡಿಸಿ ಶುಭ ಕಲ್ಯಾಣ್ಗೆ ಮನವಿ ಸಲ್ಲಿಸಿದ್ರು. ಅದೇನೇ ಆಗ್ಲಿ, ಡಿಪೋ ಮಾಲೀಕನಿಂದ ಜನರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದ್ದು ಈ ಬಗ್ಗೆ ಈಗಾಗಲೇ ಸಚಿವ ಪರಮೇಶ್ವರ್ಗೂ ಮನವಿ ಸಲ್ಲಿಸಿದ್ದು ಅಧಿಕಾರಿಗಳು ಎಚ್ಚೆತ್ತು ಡಿಪೋ ಮಾಜಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮೆರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.